Hi, hello everyone. In this video, I am discussing about the present continuous tense. So, what is present continuous tense? When a tense used to show what is really happening now is called present continuous tense. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತಕ್ಕಂಥದ್ದು ಅಪೂರ್ಣ ವರ್ತಮಾನ ಕಾಲ ಅಂತ ಹೇಳ್ತೀವಿ. ಆ ಅಪೂರ್ಣ ವರ್ತಮಾನ ಕಾಲ ಎಂದರೆ ಈ ಸದ್ಯದಲ್ಲಿ ನಡೆಯುತ್ತಿರುವ ಕ್ರಿಯೆಯನ್ನ ವ್ಯಕ್ತಪಡಿಸ್ತಕ್ಕಂಥದಕ್ಕ ನಾವು ಏನಂತ ಹೇಳ್ತೀವಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಹೌದಾ? ಅಪೂರ್ಣ ವರ್ತಮಾನ ಕಾಲ ಅಂದ್ರೆ ಕ್ರಿಯೆಯು ಇನ್ನ ನಡೀತಾ ಇರ್ತೈತಿ, ಇನ್ನು ಕ್ರಿಯೆಯು ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ಕ್ರಿಯೆಯು ಇನ್ನೂ ಪೂರ್ಣಗೊಂಡಿರುವುದಿಲ್ಲ. ಆದ ಕಾರಣವಾಗಿ ಅದಕ್ಕೆ ನಾವು ಏನಂತ ಹೇಳ್ತೀವಿ, ಅಪೂರ್ಣ ವರ್ತಮಾನ ಕಾಲ ಎಂದು ಕರೆಯುತ್ತೇವೆ. ಈಗ various kinds of the sentences in the present continuous tense, like assertive sentence. Assertive sentence has also formula: subject plus, helping verb plus, main verb plus, ing plus, object. ಹೌದಾ? ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಅಂತಕ್ಕಂಥದ್ದು ಇದು ಸಕಾರಾತ್ಮಕ ವಾಕ್ಯ ಅಂತ ಹೇಳ್ತೀವಿ. ಆ ಸಕಾರಾತ್ಮಕ ವಾಕ್ಯದಲ್ಲಿ ಬರ್ತಕ್ಕಂತಹ ಒಂದು ರಚನೆ, ಫಾರ್ಮುಲಾ ಅಂತ ಹೇಳ್ತೀವಿ, ಸೂತ್ರ ಅಂತ ಹೇಳ್ತೀವಿ. ಇಲ್ಲಿ ಏನೇ ಬರ್ತೈತಿ, ಸಬ್ಜೆಕ್ಟ್ ಅಂತಕ್ಕಂಥದ್ದು, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಪ್ಲಸ್ ಐಎನ್ಜಿ ಪ್ಲಸ್ ಆಬ್ಜೆಕ್ಟ್ ಅಂತಕ್ಕಂಥದ್ದು ಬರುತ್ತೆ. ಇಲ್ಲಿ ಸಬ್ಜೆಕ್ಟ್ ತಂದಾಗ ಕರ್ತೃ, ಹೆಲ್ಪಿಂಗ್ ವರ್ಬ್ ಅಂದಾಗ ಸಹಾಯಕ ಕ್ರಿಯಾಪದ, ಮೇನ್ ವರ್ಬ್ ಪ್ಲಸ್ ಐಎನ್ಜಿ ಅಂದಾಗ ಇಲ್ಲಿ ಏನಂತ ಹೇಳ್ತೀವಿ, ಮುಖ್ಯ ಕ್ರಿಯಾಪದ ಅಂತ ಹೇಳ್ತೀವಿ. ದೆನ್ ಆಬ್ಜೆಕ್ಟ್ ತಂದಾಗ ಕರ್ಮ ಪದವಾಗುತ್ತದೆ. ದೆನ್ ಫಾರ್ ಎಕ್ಸಾಂಪಲ್, ಐ ಆಮ್ ರೈಟಿಂಗ್ ಅ ಪೋಯಮ್. ಐ ಆಮ್ ರೈಟಿಂಗ್ ಅ ಪೋಯಮ್ ಅಂತಕ್ಕಂಥದ್ದು ಏನಾಗಿದೆ, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದ ಒಂದು ಸೆಂಟೆನ್ಸ್ ಆಗಿದೆ. ಅದು ಯಾವ ಸೆಂಟೆನ್ಸ್ ಅಲ್ಲಿ ಇದೆಯಪ್ಪ ಅಂತಂದಾಗ ಅಸರ್ಟಿವ್ ಸೆಂಟೆನ್ಸ್ ದಲ್ಲಿ ಇದೆ. ಐ ಆಮ್ ರೈಟಿಂಗ್ ಅ ಪೋಯಮ್. ಹೌದಾ? ರೈಟಿಂಗ್ ಅಂತಕ್ಕಂಥದ್ದು ಪ್ರೊಸೆಸ್ ಅನ್ನ ಹೇಳ್ತಕ್ಕಂಥದ್ದು. ಪ್ರೊಸೆಸಿಂಗ್ ಈಸ್ ಗೋಯಿಂಗ್ ಆನ್, ನಾಟ್ ಎ ಕಂಪ್ಲೀಟೆಡ್ ಆನ್ ಆಕ್ಷನ್ ನೌ. ಹೌದಾ? ಜಸ್ಟ್ ಇಟ್ ಈಸ್ ದ ಗೋಯಿಂಗ್ ಆನ್ ಆರ್ ಮೂವಿಂಗ್ ಆನ್ ಆಕ್ಷನ್. ಸೊ ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಅಂತಕ್ಕಂಥದನ್ನ ಹೇಳ್ತೀವಿ. ಹೌದಾ? ಇಲ್ಲಿ ಆಯ್ ಅಂತಕ್ಕಂಥದ್ದು ಏನಾಗಿದೆಪ್ಪ ಅಂತಂದಾಗ ಸಬ್ಜೆಕ್ಟ್ ಆಗಿದೆ. ಯಾಮ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ. ರೈಟಿಂಗ್ ಅಂತಕ್ಕಂಥದ್ದು ಇಲ್ಲಿ ಬೇಸ್ ವರ್ಬ್ ಅಂತ ಹೇಳ್ತೀವಿ. ಹೌದಾ? ಬೇಸ್ ವರ್ಬ್ ಅಂತಂದಾಗ ಮುಖ್ಯವಾಗಿರ್ತಕ್ಕಂತಹ ಮೂಲ ಕ್ರಿಯಾಪದವಾಗಿರ್ತಕ್ಕಂಥದ್ದು ರೈಟು. ಆ ರೈಟ್ಗೆ ನಾವು ಐಎನ್ಜಿ ಫಾರ್ಮ್ ಅನ್ನು ಹಚ್ಚಿದಾಗ ಅದು ಕಂಟಿನ್ಯೂಸ್ ಟೆನ್ಸ್ ಆಗುತ್ತದೆ. ಅದರ ಜೊತೆಗೆ ಸಹಾಯಕ ಕ್ರಿಯಾಪದ ಇರಲೇಬೇಕು. ದೆನ್ ಅ ಪೋಯಮ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಐ ಆಮ್ ರೈಟಿಂಗ್ ಅ ಪೋಯಮ್. ಇಲ್ಲಿ ನೋಡಿ, ಐ ಇಸ್ ದ ಸಬ್ಜೆಕ್ಟ್, ಆಮ್ ಇಸ್ ದ ಹೆಲ್ಪಿಂಗ್ ವರ್ಬ್, ರೈಟಿಂಗ್ ಇಸ್ ದ ಮೇನ್ ವರ್ಬ್ ಪ್ಲಸ್ ಐಎನ್ಜಿ, ಅ ಪೋಯಮ್ ಇಸ್ ದಿ ಆಬ್ಜೆಕ್ಟ್. ಸೊ ಹಿಯರ್ ಇದು ಕನ್ನಡದಲ್ಲಿ ನಾವು ಹೇಳಬೇಕಾದಾಗ ನಾನು ಒಂದು ಪದ್ಯವನ್ನು ಬರೆಯುತ್ತಿದ್ದೇನೆ ಅಂತಕ್ಕಂಥದನ್ನ ಇದು ಅರ್ಥವನ್ನ ಕೊಡುತ್ತದೆ. ಇಲ್ಲಿ ನಮಗೆ ಇನ್ನೊಂದು ವಿಚಾರ ಗೊತ್ತಿರಬೇಕು. ವಿ ಶುಡ್ ನೋ ಒನ್ ಆಫ್ ದಿ ಥಿಂಗ್ ಲೈಕ್ ಹೆಲ್ಪಿಂಗ್ ವರ್ಬ್. ಹೌದಾ? ಇಲ್ಲಿ ವಿಚ್ ಆರ್ ದೋಸ್ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳಿದಾಗ ಓನ್ಲಿ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಯಾಮ್, ಈಸ್, ಆರ್ ಅಂತಕ್ಕಂಥದನ್ನ ಮಾತ್ರ ನಾವು ಬಳಸ್ತೀವಿ. ಅದು ಎಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಯಾಮ್, ಈಸ್, ಆರ್ ಅಂತಕ್ಕಂಥದ್ದು ಇದನ್ನ ನಾವು ನೆನಪಿಟ್ಕೋಬೇಕು. ಈ ಹೆಲ್ಪಿಂಗ್ ವರ್ಬ್ ದ ಜೊತೆಗೆ ಮುಖ್ಯ ಕ್ರಿಯಾಪದ ಏನಾಗಿರುತ್ತೆ, ಐಎನ್ಜಿ ಫಾರ್ಮ್ ಅನ್ನ ಪಡೆದುಕೊಂಡಿರುತ್ತದೆ. ಈಗ ಮುಂದಿನ ಒಂದು ಉದಾಹರಣೆ ನೋಡಿದಾಗ, ವಿ ಆರ್ ರೈಟಿಂಗ್ ಅ ಪೋಯಮ್. ವಿ ಆರ್ ರೈಟಿಂಗ್ ಅ ಪೋಯಮ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಏನಾಗಿದೆ, ನಾವು ಒಂದು ಪದ್ಯವನ್ನು ಬರೆಯುತ್ತಿದ್ದೇವೆ ಅಂತಕ್ಕಂಥದನ್ನ ಇಲ್ಲಿ ಹೇಳುತ್ತದೆ. ನೋಡಿ, ವಿ ಅಂತಕ್ಕಂಥದ್ದು ನಾವು ಅಂತ ಹೇಳಿ ಬಂದಾಗ ನಾವು ಪ್ಲೂರಲ್ ಇದೆ, ಇದು ಫಸ್ಟ್ ಪರ್ಸನ್ ಪ್ಲೂರಲ್ ಇದ್ದ ಕಾರಣವಾಗಿ ಇಲ್ಲಿ ನಾವು ಆರ್ ಅಂತ ಹೇಳಿ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಂಡಿವಿ. ಈ ಹೆಲ್ಪಿಂಗ್ ವರ್ಬ್ ಬಂದಿದೆಯಪ್ಪ ಅಂತಂದಾಗ ಇಲ್ಲಿ ನಾವು ಏನ್ ಮಾಡ್ಬೇಕಾಗಿದೆ, ಇದು ಕಂಟಿನ್ಯೂಸ್ ಆಗಿ ಈಗ ತಾನೇ ನಡೀತಕ್ಕಂತಹ ಮುಂದುವರೆತಕ್ಕಂತಹ ಒಂದು ಕ್ರಿಯೆಯ ಬಗ್ಗೆ ತಿಳಿಸ್ಬೇಕಪ್ಪ ಅಂತಂದಾಗ ನಾವು ಬೇಸ್ ಫಾರ್ಮ್ ಗೆ ಇಲ್ಲಿ ಏನ್ ಹಚ್ಬೇಕು, ಐಎನ್ಜಿ ಫಾರ್ಮ್ ಅನ್ನ ಹಚ್ಬೇಕು. ಇದು ಮುಖ್ಯ ಕ್ರಿಯಾಪದವಾಗಿ ಕೆಲಸವನ್ನ ಮಾಡ್ತಾ ಇದೆ. ಹೌದಾ? ನಾಟ್ ಕಂಪ್ಲೀಟೆಡ್ ಆನ್ ಆಕ್ಷನ್. ಹೌದಾ? ಆಕ್ಷನ್ ಇಸ್ ದ ಇನ್ಕಂಪ್ಲೀಟ್. ಹೌದಾ? ಇನ್ಕಂಪ್ಲೀಟ್ ಇದೆ, ಇನ್ನು ಬರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಹೌದಾ? ವಿ ಆರ್ ರೈಟಿಂಗ್ ಅ ಪೋಯಮ್ ಅಂದಾಗ ನಾವು ಒಂದು ಪದ್ಯವನ್ನ ಬರೆಯುತ್ತಿದ್ದೇವೆ ಅಂತಕ್ಕಂಥದನ್ನ ಅರ್ಥವನ್ನ ಕೊಡ್ತತಿ. ಇದನ್ನ ನಾವು ವೆನ್ ವಿ ಸಿ ಥ್ರೂ ದ ಫಾರ್ಮುಲಾ, ಯಾವಾಗ ನಾವು ಈ ಒಂದು ಫಾರ್ಮುಲಾನ ಪ್ರಕಾರವಾಗಿ ನಾವು ಈ ವಾಕ್ಯವನ್ನು ನೋಡಿದಾಗ, ವಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ, ಆರ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ, ರೈಟಿಂಗ್ ಅಂತಕ್ಕಂಥದ್ದು ಮೇನ್ ವರ್ಬ್ ಪ್ಲಸ್ ಐಎನ್ಜಿ ಆಗಿದೆ,
ಫೈಮ್ ಅಂತಕ್ಕಂಥದ್ದು ಏನಾಗಿದೆ ಆಬ್ಜೆಕ್ಟ್ ಆಗಿದೆ ಅಂತಕ್ಕಂಥದನ್ನ ನಾವಿಲ್ಲಿ ನೋಡಬಹುದು. ಮುಂದಿನ ಉದಾಹರಣೆ ತೆಗೆದುಕೊಂಡಾಗ ಯು ಆರ್ ರೈಟಿಂಗ್ ಅ ಪೊಯಮ್. ಯು ಆರ್ ರೈಟಿಂಗ್ ಅ ಪೊಯಮ್ ಅಂತಕ್ಕಂಥದ್ದು ಇಲ್ಲೂ ಅಷ್ಟೇ ಕೂಡ ಏನಿದೆ ಇಲ್ಲಿ ಕಂಟಿನ್ಯೂಸ್ ಆಗಿರ್ತಕ್ಕಂಥದನ್ನ ತಿಳಿಸ್ತಕ್ಕಂಥದ್ದು ಯಾವ್ದಾಗಿದೆ ಈ ಹೆಲ್ಪಿಂಗ್ ವರ್ಬ್ ಪ್ಲಸ್ ನೆಕ್ಸ್ಟ್ ಮೀನ್ ವರ್ಬ್ ಪ್ಲಸ್ ING ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದು. ಯು ಆರ್ ರೈಟಿಂಗ್ ಅ ಪೊಯಮ್, ನೀನು ಅಥವಾ ನೀವು ಒಂದು ಪದ್ಯವನ್ನು ಬರೆಯುತ್ತಿದ್ದೀರಿ ಅಂತಕ್ಕಂಥದನ್ನ ಇದು ಹೇಳುತ್ತದೆ. ದೆನ್ he is writing a poem. he is writing a poem ಅಂತಕ್ಕಂಥದ್ದು ಇಲ್ಲಿ ನಾವು ಈಸ್ ಅನ್ನ ಯಾಕೆ ಉಪಯೋಗಿಸಿದೀವಿ ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು, ಮತ್ತು ಆರ್ ಅನ್ನ ಎಲ್ಲಿ ಉಪಯೋಗಿಸ್ತೀವಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಇಲ್ಲಿ he she it ಗಳ ಬಂದಾಗ ನಾವು ಈಸ್ ಅನ್ನ ಮಾತ್ರ ನಾವು ಬಳಕೆಯನ್ನ ಮಾಡ್ತೀವಿ. ಅದು ಏನಿರ್ಬೇಕು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದ ಕಾರಣವಾಗಿ ನಾವು ಈಸ್ ಅಂತ ಹೇಳಿ ಇಲ್ಲಿ ಬಳಸ್ತೀವಿ. he is writing a poem, ಅವನು ಒಂದು ಪದ್ಯವನ್ನು ಬರೆಯುತ್ತಿದ್ದಾನೆ ಅಂತಕ್ಕಂಥದನ್ನ ಇದು ಅರ್ಥವನ್ನು ಕೊಡ್ತತಿ. he is the subject, is the helping verb, writing is the main verb plus ING, a poem is the object ಅಂತಕ್ಕಂಥದನ್ನ ನಾವಿಲ್ಲಿ ನೋಡಬಹುದು. then she is writing a poem. she is writing a poem ಸೇಮ್ ಸ್ಟ್ರಕ್ಚರ್ ಇದೆ, ಇದು ಏನು ಚೇಂಜಸ್ ಇಲ್ಲ. ಇಲ್ಲಿ ಏನು ಸೇಮ್ ಒಂದು ಏನಾಗಿದೆಯಪ್ಪ ಅಂತಂದಾಗ ಇಲ್ಲಿ ಸ್ಟ್ರಕ್ಚರ್ ಅನ್ನ ಒಳಗೊಂಡಿರ್ತಕ್ಕಂಥದನ್ನ ನಾವು ಇಲ್ಲಿ ನೋಡಬಹುದು. ಸೊ ಇಲ್ಲಿ ಸಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇದೆ, ಈಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸವನ್ನ ಮಾಡ್ತಾ ಇದೆ, ರೈಟಿಂಗ್ ಅಂತಕ್ಕಂಥದ್ದು ಮೀನ್ ವರ್ಬ್ ಪ್ಲಸ್ ING ಅಂತಕ್ಕಂಥದನ್ನ ಏನಪ್ಪ ತಂದಾಗ ಇಲ್ಲಿ ಮುಖ್ಯ ಕ್ರಿಯಾಪದವಾಗಿ ಕೆಲಸವನ್ನ ಮಾಡ್ತಾ ಇದೆ. ಪೊಯಮ್ ಅಂತಕ್ಕಂಥದ್ದು ಇದು ಕರ್ಮವಾಗಿರ್ತಕ್ಕಂಥದ್ದು. ಅದರ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೀನ್ ವರ್ಬ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಅಂತಕ್ಕಂಥದನ್ನ ನಾವು ಇಲ್ಲಿ ನೋಡುತ್ತೇವೆ. Then come to the next example. It is writing a poem. It is writing a poem ಅಂದಾಗ ಇಲ್ಲಿ ನಾನು ಎಕ್ಸಾಂಪಲ್ ಗೋಸ್ಕರವಾಗಿ ನಾನು ಇಲ್ಲಿ ಏನ್ ತಗೊಂಡಿನಿ, ಉದಾಹರಣೆಗಾಗಿ ರೈಟಿಂಗ್ ಅಂತ ಹೇಳಿ ನಾನು ಬಳಕೆ ಮಾಡೀನಿ. ಇಲ್ಲಿ ಅದರ ಬದಲಾಗಿ ರೈಟಿಂಗ್ ದ ಬದಲಾಗಿ ನಾವೇನ್ ಮಾಡಬಹುದು, ಇಟ್ ಈಸ್ ರೈನಿಂಗ್ ಅಂತ ಹೇಳಬಹುದು. ಇಟ್ ಈಸ್ ರೈನಿಂಗ್ ಅಂತಕ್ಕಂಥದ್ದು ಮಳೆ ಆಗುತ್ತಲೇ ಇದೆ ಅಂತಕ್ಕಂಥದನ್ನ ಇಲ್ಲಿ ನಾವು ಹೇಳಬಹುದು, ಅರ್ಥವನ್ನ ಕೊಡಬಹುದು. ಇಲ್ಲಿ ಇಟ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ, ಈಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ, ರೈಟಿಂಗ್ ಅಂತಕ್ಕಂಥದ್ದು ಮೀನ್ ವರ್ಬ್ ಪ್ಲಸ್ ING ಆಗಿದೆ, ಪೊಯಮ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದ್ದನ್ನ ನಾವು ಇಲ್ಲಿ ನೋಡಬಹುದು. ಇನ್ನು ನೆಕ್ಸ್ಟ್ ದೇ ಅಂತಕ್ಕಂಥದ್ದು, ಹೌದಾ, ದೇ ಆರ್ ರೈಟಿಂಗ್ ಅ ಪೊಯಮ್, ದೇ ಆರ್ ರೈಟಿಂಗ್ ಅ ಪೊಯಮ್. ಹೀಗಂದಾಗ ದೇ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ, ಆರ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ, ರೈಟಿಂಗ್ ಅಂತಕ್ಕಂಥದ್ದು ಮೀನ್ ವರ್ಬ್ ಪ್ಲಸ್ ING ಆಗಿದೆ, ಪೊಯಮ್ ಅಂತಕ್ಕಂಥದ್ದು ಏನಾಗಿದೆ ಆಬ್ಜೆಕ್ಟ್ ಆಗಿದೆ. ಹೌದಾ, ಅವರು ಒಂದು ಪದ್ಯವನ್ನು ಬರೆಯುತ್ತಿದ್ದಾರೆ ಅಂತಕ್ಕಂಥದನ್ನ ಇದು ತೋರಿಸಿಕೊಳ್ಳುತ್ತದೆ. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ ಇಸ್ ದ ನೆಕ್ಸ್ಟ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್. ಸೊ ನೆಗೆಟಿವ್ ಸೆಂಟೆನ್ಸ್ ಅಂತಕ್ಕಂಥದ್ದು ಏನಪ್ಪಾ ಅಂತಂದಾಗ ಇದು ನಕಾರಾತ್ಮಕ ವಾಕ್ಯ ಅಂತ ಹೇಳ್ತೀವಿ ನಾವು. ಈ ನಕಾರಾತ್ಮಕ ವಾಕ್ಯವನ್ನ ಮಾಡಬೇಕಾದಾಗ ನಾವು ಇಲ್ಲಿ ಮಾಡ್ತೀವಿ ಜಸ್ಟ್ ನಾಟ್ ಅಂತಕ್ಕಂಥದನ್ನ ಉಪಯೋಗಿಸ್ತೀವಿ. ವಿ ಯೂಸ್ಡ್ ವಿತ್ ದ ಹೆಲ್ಪಿಂಗ್ ವರ್ಬ್ ಆಫ್ ದಿ ನಾಟ್, ಅಂದ್ರೆ ಹೆಲ್ಪಿಂಗ್ ವರ್ಬ್ ಜೊತೆಗೆ ನಾವು ನಾಟ್ ಅಂತಕ್ಕಂಥದನ್ನ ಉಪಯೋಗಿಸ್ತೀವಿ. ಇಲ್ಲಿ ನೋಡಿ ಇದರ ಒಂದು ಫಾರ್ಮುಲಾ ಏನಾಗಿದೆ ಅಂತಂದಾಗ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಅಂತಕ್ಕಂಥದ್ದು. ಜಸ್ಟ್ ಇಟ್ ಇಸ್ ಅ ನ್ಯೂ ವರ್ಡ್ ಕೇಮ್ ಹಿಯರ್. ಇಲ್ಲಿ ಏನಾಗಿದೆ ಒಂದು ವರ್ಡ್ ಮಾತ್ರ ಇಲ್ಲಿ ಏನಾಗಿದೆ ಹೊಸದಾಗಿ ಬಂದಿದೆ, ಅದೇ ಯಾವುದು ನಾಟ್ ಅಂತಕ್ಕಂಥದ್ದು, ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದೆ. ನಕಾರಾತ್ಮಕ ಒಂದು ಭಾವನೆಯನ್ನ ವ್ಯಕ್ತಪಡಿಸತಕ್ಕಂಥದಕ್ಕೆ ನಾವು ಇಲ್ಲಿ ನಾಟ್ ಹೆಲ್ಪಿಂಗ್ ವರ್ಬ್ ಜೊತೆಗೆ ನಾವು ನಾಟ್ ಅಂತ ಹೇಳಿ ಉಪಯೋಗಿಸ್ತೀವಿ. ಅದ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಇದ್ದಾಗ ಅದು ಏನಾಗುತ್ತೆ ನೆಗೆಟಿವ್ ಸೆಂಟೆನ್ಸ್ ಆಗುತ್ತದೆ. ಫಾರ್ ಎಕ್ಸಾಂಪಲ್, I am not writing poem. I am not writing poem ಅಂದಾಗ ನೋಡಿ I is the subject, helping verb is the am, not writing is the main verb plus ING, poem is the object. ಹೌದಾ, ಹೀಗಂದಾಗ ಕನ್ನಡದಲ್ಲಿ ನಾವು ಅರ್ಥ ಮಾಡಿಕೊಂಡಾಗ ನಾನು ಪದ್ಯವನ್ನು ಬರೆಯುತ್ತಿದ್ದಿಲ್ಲ ಅಂತಕ್ಕಂಥದನ್ನ ಅರ್ಥವನ್ನ ಕೊಡ್ತತಿ. ಹೌದಾ, ನಾನು ಪದ್ಯವನ್ನು ಬರೆಯುತ್ತಿದ್ದಿಲ್ಲ ಅಂದಾಗ ಅಂತಕ್ಕಂಥ ಒಂದು ಅರ್ಥವನ್ನ ಇದು ಕೊಡುತ್ತದೆ. Then come to the next example is the we are not writing poem. We are not writing poem. We is the subject, are is the helping verb, not is the not, a main verb plus ING is the writing, object is the poem. Then ಹೀಗಂದಾಗ ನಾವು ಪದ್ಯವನ್ನು ಬರೆಯುತ್ತಿದ್ದಿಲ್ಲ
ನಾವು ಪದ್ಯವನ್ನು ಬರೆಯುತ್ತಿದ್ದಿಲ್ಲ ಅಂತಕ್ಕಂಥದನ್ನ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್, ಯು ಆರ್ ನಾಟ್ ರೈಟಿಂಗ್ ಪೋಯಮ್. ಯು is the subject, or is the helping verb, not is the negative, writing is the main verb plus ing, poem is the object. ಹೀಗಂದಾಗ ಕನ್ನಡದಲ್ಲಿ ನಾವು ನೋಡಿದಾಗ ಏನಾಗಿದೆ, ನೀವು ಪದ್ಯವನ್ನು ಬರೆಯುತ್ತಿದ್ದಿಲ್ಲ ಅಂತಕ್ಕಂಥದನ್ನ ಅರ್ಥವನ್ನ ಇದು ಕೊಡುತ್ತದೆ. He is not writing poem. He is not writing a poem ಅಂತಕ್ಕಂಥದ್ದು ಏನಿದೆಯಲ್ಲ, ಇಲ್ಲಿ he is the subject, is the helping verb, not is the negative, and writing is the main verb plus ing, poem is the object. ಇಲ್ಲಿ ನೋಡಿ, ಅವನು ಪದ್ಯವನ್ನು ಬರೆಯುತ್ತಿದ್ದಿಲ್ಲ ಅಂತಕ್ಕಂಥದನ್ನ ಅರ್ಥವನ್ನ ಕೊಡುತ್ತದೆ. Then she is not writing poem. She is the subject, is the helping verb, not is the negative meaning, writing is the main verb plus ing, poem is the object. Come to the next example. It is not writing poem. It is the subject, is the helping verb, not is the negative meaning, writing is the main verb plus ing, poem is the object. ಅದು ಪದ್ಯವನ್ನು ಬರೆಯುತ್ತಿದ್ದಿಲ್ಲ ಅಂತಕ್ಕಂಥದನ್ನ ಅರ್ಥವನ್ನ ಕೊಡುತ್ತದೆ. Come to the next example. They are not writing poem. They are not writing poem ಅಂತಕ್ಕಂಥದ್ದು ಏನಿದೆಯಲ್ಲ, ದೇ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ, ಆರ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ, ನಾಟ್ ಅಂತಕ್ಕಂಥದ್ದು ನೆಗೆಟಿವ್ ಮೀನಿಂಗ್ ಆಗಿದೆ, ಮೇನ್ ವರ್ಬ್ ಪ್ಲಸ್ ಐಎನ್ಜಿ ಅಂತಕ್ಕಂಥದ್ದು ಬಂದಿರತಕ್ಕಂಥ ಬೇಸ್ ಫಾರ್ಮ್ ಅಂತ ಹೇಳ್ತೀವಿ, ಅದು ರೈಟಿಂಗ್ ಅಂತಕ್ಕಂಥದ್ದಾಗಿದೆ. ಆಬ್ಜೆಕ್ಟ್ ಇಸ್ ದಿ ಪೋಯಮ್. ಅವರು ಪದ್ಯವನ್ನು ಬರೆಯುತ್ತಿದ್ದಿಲ್ಲ ಅಂತಕ್ಕಂಥದನ್ನ ಅರ್ಥವನ್ನ ಕೊಡ್ತತಿ. ಸೊ ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಕ್ಕಂಥದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ಈಗಾಗಲೇ. ವಾಟ್ ಈಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್? ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಂದಾಗ ಪ್ರಶ್ನಾರ್ಥಕ ವಾಕ್ಯ ಎಂದು ನಾವು ಕರೆಯುತ್ತೇವೆ. ಈ ಪ್ರಶ್ನಾರ್ಥಕ ವಾಕ್ಯ ಇಂಗ್ಲಿಷ್ ಆಗಿ ಹೇಳಬೇಕಾದಾಗ ಇಟ್ ಇಸ್ ಅ ವೆರಿ ಸಿಂಪಲ್. ಆಸ್ಕ್ ದ ಕ್ವಶನ್ಸ್ ಇಸ್ ಕಾಲ್ಡ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಸೊ ಇಟ್ ಡಿವೈಡೆಡ್ ಇಂಟು ಟೂ ಟೈಪ್ಸ್ ಆಫ್ ದ ಕ್ವಶನ್ಸ್. ಹೌದಾ, ಇದು ಎರಡು ತೆರನಾಗಿರ್ತಕ್ಕಂತಹ ಒಂದು ಪ್ರಶ್ನೆಗಳನ್ನ ನಾವು ಕೇಳಬಹುದು. ಮೊದಲನೇದಾಗಿರ್ತಕ್ಕಂಥದ್ದು ಫಸ್ಟ್ ಒನ್ ಇಸ್ ದಿ ಎಸ್ ಆರ್ ನೋ ಕ್ವಶನ್ಸ್, ಅಂದರ್ ಒನ್ ಇಸ್ ದಿ WH questions. Then first one is the yes or no questions. Yes or no questions is the helping formula is there the have plus a subject plus main verb plus ing plus object plus question mark. So here for example, am I writing a poem? Am I writing a poem? Yes. ಇಲ್ಲಿ ಹೌದಂತಂದಾಗ ಹೌದಂತ ಹೇಳ್ತೀವಿ, ಇಲ್ಲ ಅಂತಂದಾಗ ಇಲ್ಲ ಅಂತ ಹೇಳ್ತೀವಿ. ಓನ್ಲಿ ಒನ್ ವರ್ಡ್ ಟು ದಿ ಆನ್ಸರ್ ಟು ದ ಕ್ವಶನ್. ಈ ಕ್ವಶನ್ ಗೆ ಒಂದೇ ಒಂದು ವರ್ಡ್ ದಲ್ಲಿ ನಾವು ಹೇಳ್ಬಿಡ್ತೀವಿ. ಹೌದಾ, ಹೆಲ್ಪಿಂಗ್ ವರ್ಬ್ ಆಗಿರ್ತಕ್ಕಂಥದ್ದು ಯಾವ್ದಾಗಿದೆ? ಯಾಮ್ ಅಂತಕ್ಕಂಥದ್ದಾಗಿದೆ. ಸಬ್ಜೆಕ್ಟ್ ಅಂತಕ್ಕಂಥದ್ದು ಏನಾಗಿದೆ ಇಲ್ಲಿ ಆಯ್ ಆಗಿದೆ. ದೆನ್ ಮೇನ್ ವರ್ಬ್ ಪ್ಲಸ್ ಐಎನ್ಜಿ ಅಂತಕ್ಕಂಥದ್ದು ರೈಟಿಂಗ್ ಆಗಿದೆ. ಪೋಯಮ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ದೆನ್ ಕ್ವಶನ್ ಮಾರ್ಕ್. ಹೌದಾ, ಯಾಮ್ ಐ ರೈಟಿಂಗ್ ಅ ಪೋಯಮ್? ನಾನು ಒಂದು ಪದ್ಯವನ್ನು ಬರೆಯುತ್ತಿದ್ದೇನೆಯೇ? ಇಟ್ ಇಸ್ ಅ ಸೆಲ್ಫ್ ಕ್ವಶನಿಂಗ್. ಇಟ್ ಈಸ್ ದಿ ಸೆಲ್ಫ್ ಕ್ವಶನಿಂಗ್ ಮೈ ಸೆಲ್ಫ್. ಹೌದಾ, ನಮ್ಮಷ್ಟಕ್ಕೆ ನಾವೇ ಕ್ವಶನ್ ಅನ್ನ ಪ್ರಶ್ನೆಯನ್ನ ಮಾಡಿಕೊಳ್ಳತಕ್ಕಂಥದ್ದು ಇದಾಗಿದೆ. ಯಾಮ್ ಐ ರೈಟಿಂಗ್ ಅ ಪೋಯಮ್? ಎಸ್. ದೆನ್ ನೆಕ್ಸ್ಟ್ ಎಕ್ಸಾಂಪಲ್, ಆರ್ ವಿ ಆರ್ ಯು ಆರ್ ದೇ ರೈಟಿಂಗ್ ಅ ಪೋಯಮ್ ಅಂತಕ್ಕಂಥದ್ದು. ಇಲ್ಲಿ ನಾನು ಪ್ರೊನೌನ್ಗಳನ್ನ ಒಟ್ಟಾಗಿ ಇಲ್ಲೇ ನಾನು ಒಂದೇ ಸೆಂಟೆನ್ಸ್ ಅಲ್ಲಿ ತೆಗೆದುಕೊಂಡಿನಿ. ಇದನ್ನ ನೀವು ಸಪರೇಟ್ ಆಗಿ ಏನೋ ವಾಕ್ಯಗಳನ್ನ ಮಾಡ್ತಾ ಹೋಗಬೇಕು. ಹೌದಾ, ಆರ್ ವಿ ರೈಟಿಂಗ್ ಅ ಪೋಯಮ್? ನಾವು ಒಂದು ಪದ್ಯವನ್ನು ಬರೆಯುತ್ತಿದ್ದೇವೆಯೇ? ಈ ತರನಾಗಿ ನಾವು ಕ್ವಶನ್ ಅನ್ನ ಮಾಡಿಕೊಳ್ಳತಕ್ಕಂಥದ್ದು. ವಿ ಯು ದೇಗಳ ಬಂದಾಗ ನಾವು ಆರ್ ಅಂತಕ್ಕಂಥದನ್ನ ಬಳಕೆಯನ್ನ ಮಾಡುತ್ತೀವಿ. ಇಲ್ಲಿ ನೋಡಿ, ಆರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಆಗಿದೆ. ವಿ ಅಥವಾ ಯು ಅಥವಾ ದೇ ಅಥವಾ ಏನಾಗಿದಾವೆ ಇವು ಸಬ್ಜೆಕ್ಟ್ ಆಗಿವೆ. ದೆನ್ ರೈಟಿಂಗ್ ಅಂತಕ್ಕಂಥದ್ದು ಮೇನ್ ವರ್ಬ್ ಪ್ಲಸ್ ಐಎನ್ಜಿ ಇದೆ. ದೆನ್ ಪೋಯಮ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ದೆನ್ ಕ್ವಶನ್ ಮಾರ್ಕ್ ಇಸ್ ದಿ ಕ್ವಶನ್ ಮಾರ್ಕ್. ಕಂಪಲ್ಸರಿ ಯು ಶುಡ್ ಯೂಸ್ ದಿ ಕ್ವಶನ್ ಮಾರ್ಕ್ ಎಂಡಿಂಗ್ ಆಫ್ ದಿ ಸೆಂಟೆನ್ಸ್.
Next come to the another one sentence. Is he or she or yet writing a poem? ಇಲ್ಲಿ ಕೂಡ ನಾನು ಏನ್ ಮಾಡೀನಿ, ಅವು ಪ್ರೊನೌನ್ಸ್ ಗಳನ್ನ ಒಟ್ಟಾಗಿ ತೆಗೆದುಕೊಂಡು ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳಿದ್ದೀನಿ. ಇದನ್ನು ಕೂಡ ನೀವು ಸಪರೇಟ್ ಆಗಿ ವಾಕ್ಯಗಳನ್ನ ಮಾಡಿಕೋತಾ ಹೋಗ್ಬೇಕು. ಯು ಶುಡ್ ಮೇಕ್ ದಿ ಸೆಂಟೆನ್ಸ್ ಆಸ್ ಸಪರೇಟ್ ಆಫ್ ದಿ ಪ್ರೊನೌನ್ಸ್. ಹೌದಾ, ಸಪರೇಟ್ ಆಗಿ ನೀವು ತೆಗೆದುಕೊಂಡು ಆ ಒಂದು ಪ್ರೊನೌನ್ಸ್ ಗಳನ್ನ ಉಪಯೋಗಿಸಿಕೊಂಡು ವಾಕ್ಯಗಳನ್ನ ಮಾಡಿಕೊಳ್ಳಬೇಕು. ದೆನ್ is ದಿ ಹೆಲ್ಪಿಂಗ್ ವರ್ಬ್. he ಅಥವಾ ಸಿ ಅಥವಾ ಇಟ್ ಅಥವಾ ಏನಾಗಿದೆ, ಸಬ್ಜೆಕ್ಟ್ ಆಗಿವೆ. ರೈಟಿಂಗ್ ಅಂತಕ್ಕಂಥದ್ದು ಮೇನ್ ವರ್ಬ್ ಪ್ಲಸ್ ING ಇದೆ. ಪೋಯಮ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇದೆ. ಹೀಗಂದಾಗ ಈಸ್ ಹಿ ರೈಟಿಂಗ್ ಅ ಪೋಯಮ್, ಅವನು ಪದ್ಯವನ್ನು ಬರೆಯುತ್ತಿದ್ದಾನೆಯೇ ಅಂತಕ್ಕಂಥದನ್ನ ಅರ್ಥವನ್ನು ಕೊಡುತ್ತದೆ ಇದು. ಇನ್ನು ದೆನ್ ಕಮ್ ಟು ದಿ WH ಕ್ವಶನ್ಸ್. WH ಕ್ವಶನ್ಸ್ ಅಂತಂದಾಗ ಇವು ಪ್ರಶ್ನೆಗಳು ಏನಾಗ್ತಪ್ಪ ಅಂತಂದಾಗ ಫುಲ್ ಸೆಂಟೆನ್ಸ್ ಅಲ್ಲಿ ನಾವು ಆನ್ಸರ್ ನ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದಾಗ ವಾಟ್ ಈಸ್ ಯುವರ್ ನೇಮ್ ಅಂದಾಗ ಮೈ ನೇಮ್ ಈಸ್ XYZ ಅಂತ ಹೇಳಿ ಈ ತರನಾಗಿ ನಾವು ಹೇಳ್ತೀವಲ್ಲ, ಇದು ಫುಲ್ ಆಗಿ ಹೇಳ್ತಕ್ಕಂಥದ್ದು. ಇಟ್ ಬಿಗಿನ್ಸ್ ವಿತ್ ದಿ WH ವರ್ಡ್ಸ್ ಪ್ಲಸ್ ಹೆಲ್ಪಿಂಗ್ ವರ್ಬ್ಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಕ್ವಶನ್ ಮಾರ್ಕ್. ಈ ತರನಾಗಿ ಆಗ್ತಕ್ಕಂತ ಇದರ ಒಂದು ಫಾರ್ಮುಲಾ ಏನಿದೆಯಪ್ಪ ಅಂತಂದಾಗ WH ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಕ್ವಶನ್ ಮಾರ್ಕ್ ಅಂತಕ್ಕಂಥದನ್ನ ನಾವು ನೋಡ್ತೀವಿ. ದೆನ್ ಫಾರ್ ಎಕ್ಸಾಂಪಲ್ ವಾಟ್ ಆಮ್ ಐ ರೈಟಿಂಗ್. ನೋಡಿ, ವಾಟ್ ಆಮ್ ಐ ರೈಟಿಂಗ್, ನಾನು ಏನನ್ನು ಬರೆಯುತ್ತಿದ್ದೇನೆಯೇ, ನಾನು ಏನನ್ನು ಬರೆಯುತ್ತಿದ್ದೇನೆ ಅಂತಕ್ಕಂಥದನ್ನ ಕ್ವಶನ್ ಅನ್ನ ಕೇಳತಕ್ಕಂಥದನ್ನ ಇಲ್ಲಿ ನಾವು ನೋಡಬಹುದು. WH, ಹೌದಾ, WH ಇದೆ, WH ದಿಂದಾನೇ ಪ್ರಾರಂಭ ಆಗಿದೆ. ವಾಟ್ ಅಂತಂದಾಗ ಏನು ಅಥವಾ ಏನನ್ನು, ಈ ತರನಾಗಿ ಅರ್ಥವನ್ನ ಕೊಡ್ತಕ್ಕಂಥದ್ದು. ವಾಟ್ ಆಮ್ ಐ, ಹೌದಾ, WH ಇದೆ ಪ್ಲಸ್ ಹೆಲ್ಪಿಂಗ್ ವರ್ಬ್ ಇದೆ. ಆಮ್ ಇಸ್ ದಿ ಹೆಲ್ಪಿಂಗ್ ವರ್ಬ್, ಐ ಇಸ್ ದ ಸಬ್ಜೆಕ್ಟ್, ರೈಟಿಂಗ್ ಇಸ್ ದಿ ಮೇನ್ ವರ್ಬ್ ಅಂಡ್ ಪ್ಲಸ್ ಕ್ವಶನ್ ಮಾರ್ಕ್. Then come to the next. What are we or you or they writing? ನೋಡಿ, ವಾಟ್ ಅಂತಕ್ಕಂಥ WH ಕ್ವಶನ್ಸ್ ವರ್ಡ್ ಇದೆ, WH ವರ್ಡ್ ಇದೆ. ಆರ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಇದೆ. ವಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ. ಯು ಅಂತಕ್ಕಂಥದ್ದು ಸಬ್ಜೆಕ್ಟ್ ಅಥವಾ ದೇ ಅಂತಕ್ಕಂಥ ಸಬ್ಜೆಕ್ಟ್. ರೈಟಿಂಗ್ ಅಂತಕ್ಕಂಥದ್ದು ಮೇನ್ ವರ್ಬ್ ಪ್ಲಸ್ ING ಇದೆ. ಇಲ್ಲಿ ಒಂದ್ ಸ್ವಲ್ಪ ನೀವು ಕರೆಕ್ಷನ್ ಅನ್ನು ಮಾಡ್ಕೊಳ್ಳಿ. ಇಲ್ಲಿ ಮೇನ್ ವರ್ಬ್ ಪ್ಲಸ್ ING ಪ್ಲಸ್ ಕ್ವಶನ್ ಮಾರ್ಕ್ ಅಂತ ಹೇಳಿ ಹಾಕಿಕೊಳ್ಳಬೇಕು. ಸೊ ವಾಟ್ ಆರ್ ವಿ ರೈಟಿಂಗ್, ನಾವು ಏನನ್ನು ಬರೆಯುತ್ತಿದ್ದೇವೆ ಅಂತಕ್ಕಂಥದನ್ನ ಅರ್ಥವನ್ನ ಇದು ಕೊಡುತ್ತದೆ. ದೆನ್ ವಾಟ್ ಈಸ್ ಹಿ ಆರ್ ಸಿ ಆರ್ ಇಟ್ ರೈಟಿಂಗ್, ಹೌದಾ, ಅವನು ಏನನ್ನು ಬರೆಯುತ್ತಿದ್ದಾನೆ ಅಂತಕ್ಕಂಥದನ್ನ ಅರ್ಥವನ್ನು ಕೊಡುತ್ತದೆ. ಇಲ್ಲಿ ವಾಟ್ ಅಂತಕ್ಕಂಥ WH ವರ್ಡ್ ಇದೆ. ಈಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಇದೆ. ಹಿ ಅಥವಾ ಸಿ ಅಥವಾ ಇಟ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ. ದೆನ್ ರೈಟಿಂಗ್ ಅಂತಕ್ಕಂಥದ್ದು ಮೇನ್ ವರ್ಬ್ ಪ್ಲಸ್ ING ಪ್ಲಸ್ ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ ಅನ್ನು ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದಾಗ ಇಲ್ಲಿ ಮೇನ್ ವರ್ಬ್ ಪ್ಲಸ್ ING ಅಂತ ಮಾಡಿಕೊಂಡಾಗ ಅದು ಸ್ಟ್ರಕ್ಚರ್ ಕರೆಕ್ಟ್ ಆಗುತ್ತೆ. ಸ್ವಲ್ಪ ಏನೋ ಟೈಪಿಂಗ್ ಅಲ್ಲಿ ಮಿಸ್ಟೇಕ್ ಆಗಿದೆ. ಎಸ್, ನೆಕ್ಸ್ಟ್ ಕಮ್ ಟು ದಿ another one sentence is the negative interrogative sentence. ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಂದಾಗ ನಕಾರಾತ್ಮಕ ಪ್ರಶ್ನಾರ್ಥಕ ವಾಕ್ಯ ಅಂತ ಹೇಳ್ತೀವಿ. ಆ ನಕಾರಾತ್ಮಕ ಪ್ರಶ್ನಾರ್ಥಕ ವಾಕ್ಯದ ಒಂದು ಫಾರ್ಮುಲಾ ಏನಾಗಿದೆಯಪ್ಪ ಅಂದಾಗ ನೋಡಿ, ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಬ್, ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್ ಅಂತಕ್ಕಂಥದನ್ನ ನಾವು ನೋಡ್ತೀವಿ. ಹೌದಾ, ಏನೇನಪ್ಪ ಅಂತಂದಾಗ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ದ ಫಾರ್ಮುಲಾ ಏನು? ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಫಾರ್ ಎಕ್ಸಾಂಪಲ್ ಇನ್ನೊಂದು ಉದಾಹರಣೆ, ಇನ್ನೊಂದು ಫಾರ್ಮುಲಾ ನೋಡೋಣ. ಅಥವಾ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್ ಅಂತಕ್ಕಂಥದ್ದು. ಇದನ್ನ ಎರಡು ತರನಾಗಿ ನಾವು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ನಾವು ಮಾಡಬಹುದು. ದೆನ್ ಫಸ್ಟ್ ಎಕ್ಸಾಂಪಲ್, ಫಸ್ಟ್ ಫಾರ್ಮುಲಾದಲ್ಲಿ ನಾವು ನೋಡಿದಾಗ ಆಮ್ ನಾಟ್ ಐ ರೈಟಿಂಗ್ ಪೊಯಮ್ ಅಂದಾಗ ನಾನು ಪದ್ಯವನ್ನು ಬರೆಯುತ್ತಿದ್ದಿಲ್ಲವೇ ಅಂತಕ್ಕಂಥದ್ದು ಅರ್ಥವನ್ನ ಕೊಡ್ತೈತಿ. ಇಲ್ಲಿ ಆಮ್ ಇಸ್ ದ ಹೆಲ್ಪಿಂಗ್ ವರ್ಬ್, ನಾಟ್ ಇಸ್ ದ ನೆಗೆಟಿವ್,
I is the subject, writing is the main verb plus ing, poem is the object, and plus question mark. Question mark is the question mark. Then example, are not we or you or they writing poem? Are not we writing poem? ಹೌದಾ, ನಾವು ಪದ್ಯವನ್ನು ಬರೆಯುತ್ತಿದ್ದಿಲ್ಲವೇ ಅಂತಕ್ಕಂಥದ್ದನ್ನ ಕೇಳತೈತಿ. ಆರ್ ಇಸ್ ದ ಹೆಲ್ಪಿಂಗ್ ವರ್ಬ್, ನಾಟ್ ಇಸ್ ದಿ ನೆಗೆಟಿವ್, ವೈ ಅಥವಾ ಯು ಅಥವಾ ದೇ ಅಥವಾ ಇವೇನಾಗಿದ್ದಾವು ಸಬ್ಜೆಕ್ಟ್ ಆಗಿವೆ. ರೈಟಿಂಗ್ ಅಂತಕ್ಕಂಥದ್ದು ಮೇನ್ ವರ್ಬ್ ಪ್ಲಸ್ ಐಎನ್ಜಿ ಇದೆ. ಪೋಯಮ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಇದೆ. ಇಲ್ಲಿ ಮುಂದೆ ಕ್ವಶನ್ ಮಾರ್ಕ್ ಇದೆಯಲ್ಲ, ಇದು ಕ್ವಶನ್ ಮಾರ್ಕ್. ದೆನ್ is not he or she or yet writing poem? ಇದನ್ನ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳಬೇಕಾದಾಗ is not he writing poem, is not she writing poem, is not it writing poem. ಈ ತರನಾಗಿ ನಾವು ವಾಕ್ಯಗಳನ್ನ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ is the helping verb ಆಗಿದೆ, not is the negative, and he or she or it is the subject, writing is the main verb plus ing, poem is the object, and then plus question mark ಆಗಿರತಕ್ಕಂಥದನ್ನ ನಾವು ನೋಡಬಹುದು. ಹೀಗಂದಾಗ ಅವನು ಅಥವಾ ಅವಳು ಅದು ಪದ್ಯವನ್ನು ಬರೆಯುತ್ತಿದ್ದಿಲ್ಲವೇ ಅಂತಕ್ಕಂಥದನ್ನ ಅರ್ಥವನ್ನ ಕೊಡ್ತತಿ. ದೆನ್ ಕಮ್ ಟು ದಿ ಇನ್ನೊಂದು ಫಾರ್ಮುಲಾದ ಪ್ರಕಾರವಾಗಿ ನಾವು ಮಾಡ್ತಾ ಹೋಗೋಣ. ಅದರ ಮೀನಿಂಗ್ ಇಸ್ ದಿ ಸೇಮ್, ಬಟ್ ಫಾರ್ಮುಲಾ ಇಸ್ ದ ಡಿಫರೆಂಟ್ ಇನ್ ದಿ ನೆಗೆಟಿವ್ ಇಂಟರ್ಗೇಟಿವ್ ಸೆಂಟೆನ್ಸ್ ಇನ್ ದ ಪ್ರೆಸೆಂಟ್ ಕಂಟಿನ್ಯೂಡ್ ಟೆನ್ಸ್. ಹೌದಾ, ಇದು ಏನು ಫಾರ್ಮುಲಾ ಅಷ್ಟೇ ಚೇಂಜ್ ಇರುತ್ತೆ, ಅದರ ಕೊಡ್ತಕ್ಕಂಥ ಅರ್ಥ ಒಂದೇ ಆಗಿರುತ್ತದೆ. ಯು ಡೋಂಟ್ ಕನ್ಫ್ಯೂಷನ್. ಸೊ ಫಸ್ಟ್ ಒನ್ ಇಸ್ ದ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಐಎನ್ಜಿ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಇಲ್ಲಿ am I not writing a poem ಅಂತಕ್ಕಂಥದನ್ನ ನಾವು ನೋಡ್ತೀವಿ. ನಾನು ಒಂದು ಪದ್ಯವನ್ನ ಬರೆಯುತ್ತಿದ್ದಿಲ್ಲವೇ ಅಂತಕ್ಕಂಥದನ್ನ ಕ್ವಶನ್ ಅನ್ನ ಮಾಡಿಕೊಳ್ತಕ್ಕಂಥದ್ದು ಎಲ್ಲ ಇದು ಸೇಮ್ ಮೀನಿಂಗ್ ಅನ್ನ ಕೊಡ್ತಕ್ಕಂಥದ್ದು. ಫಾರ್ಮುಲಾ ಅಷ್ಟೇ ಚೇಂಜ್ ಆಗಿದೆ. ಇಲ್ಲಿ ಏನಾಗಿದೆಯಪ್ಪ ಅಂತಂದಾಗ ಹೆಲ್ಪಿಂಗ್ ವರ್ಬ್ ಆದ ನಂತರ ನಾವು ನಾಟ್ ಅಂತ ಉಪಯೋಗಿಸಿವಿ. ಇಲ್ಲಿ ಏನ್ ಮಾಡಿವಿ, ಹೆಲ್ಪಿಂಗ್ ವರ್ಬ್ ಆದ ನಂತರ ಸಬ್ಜೆಕ್ಟ್ ಅನ್ನ ಉಪಯೋಗಿಸಿವಿ, ಸಬ್ಜೆಕ್ಟ್ ಆದ ನಂತರ ನಾವು ನಾಟ್ ಅಂತ ಹೇಳಿ ಉಪಯೋಗಿಸಿವಿ. ಹೌದಾ, ಇಷ್ಟೇ ವ್ಯತ್ಯಾಸ ಇದು. Then next example, are we or you or they not writing a poem? ನೋಡಿ, ಆರ್ ಅಂತಕ್ಕಂಥ ಸಬ್ಜೆಕ್ಟ್ ಆಗಿದೆ, ಸಾರಿ ಆರ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ, ವಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ, ಯು ಅಂತಕ್ಕಂಥ ಸಬ್ಜೆಕ್ಟ್ ಆಗಿದೆ, ದೇ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ. ನಾಟ್ ಇಸ್ ದ ನೆಗೆಟಿವ್ ಮೀನಿಂಗ್ ಅಂಡ್ ಮೇನ್ ವರ್ಬ್ ಪ್ಲಸ್ ಐಎನ್ಜಿ ಅಂತಕ್ಕಂಥದ್ದು ಯಾವುದು ರೈಟಿಂಗ್ ಅಂತಕ್ಕಂಥದ್ದು. ದೆನ್ ಆಬ್ಜೆಕ್ಟ್ ಆಗಿರ್ತಕ್ಕಂಥದ್ದು ಪೋಯಮ್ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಮಾರ್ಕ್, ಇಲ್ಲಿ ಕ್ವಶನ್ ಮಾರ್ಕ್ ಬರ್ಬೇಕಾಗಿತ್ತು, ಏನೋ ಮಿಸ್ ಆಗಿದೆ ಇಲ್ಲಿ. ದೆನ್ ಕಮ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್, ಈಸ್ ಹಿ ಆರ್ ಸಿ ಆರ್ ಇಟ್ ನಾಟ್ ರೈಟಿಂಗ್ ಅ ಪೋಯಮ್? ಹೌದಾ, ಇಲ್ಲಿ ಏನಿದೆ, ಹೆಲ್ಪಿಂಗ್ ವರ್ಬ್ ಇದೆ, ಸಬ್ಜೆಕ್ಟ್ ಇದೆ, ದೆನ್ ಅದಾದ ನಂತರ ನಾಟ್ ಇದೆ, next writing is the main verb plus ing, and then object is the poem, and then question mark. ಹೀಗಂದಾಗ ಅವನು ಒಂದು ಪದ್ಯವನ್ನು ಬರೆಯುತ್ತಿದ್ದಿಲ್ಲವೇ, ಅವಳು ಒಂದು ಪದ್ಯವನ್ನು ಬರೆಯುತ್ತಿದ್ದಿಲ್ಲವೇ, ಅವನು ಅದು ಒಂದು ಪದ್ಯವನ್ನು ಬರೆಯುತ್ತಿದ್ದಿಲ್ಲವೇ ಅಂತಕ್ಕಂಥದನ್ನ ಅರ್ಥವನ್ನ ಕೊಡ್ತದೆ. ಇನ್ನು ನೆಕ್ಸ್ಟ್ ಕಮ್ ಟು ದಿ ಯೂಸಸ್, ಅಂದ್ರೆ ಯೂಸೇಜ್ ಅಂತ ಹೇಳ್ತಿಲ್ಲ, ಅದರ ಪ್ರಕಾರವಾಗಿ ನಾವೀಗ ಸ್ವಲ್ಪ ನೋಡ್ತಾ ಹೋಗೋಣ. ಈಗ ಆ ಯೂಸ್ ಅನ್ನ ಯಾವಾಗ ನಾವು ಮಾಡ್ತೀವಪ್ಪ ಅಂತಂದಾಗ, ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಅನ್ ಆಕ್ಷನ್ ವಿಚ್ ಈಸ್ ಗೋಯಿಂಗ್ ಆನ್ ಅಟ್ ದ ಟೈಮ್ ಆಫ್ ದ ಸ್ಪೀಕಿಂಗ್. ನಾವು ಈ ಸದ್ಯದಲ್ಲಿ ಮಾತನಾಡುತ್ತಿರಬೇಕಾದರೆ ಆ ಒಂದು ಕ್ರಿಯೆಯನ್ನು ಸೂಚಿಸ್ತಕ್ಕಂಥದ್ದು, ಭಾವನೆಗಳನ್ನ ವ್ಯಕ್ತಪಡಿಸ್ತಕ್ಕಂಥದ್ದನ್ನ ಯಾವ ರೀತಿ ಅನ್ನೋದನ್ನ ನೋಡೋಣ. ಈ ಸದ್ಯದಲ್ಲೇ ಮಾತನಾಡ್ತಕ್ಕಂಥದ್ದು, ಈ ಸದ್ಯದಲ್ಲೇ ನಡೀತಕ್ಕಂಥ ಕ್ರಿಯೆಯ ಬಗ್ಗೆ ಹೇಳ್ತಕ್ಕಂಥದ್ದು ಯಾವ ರೀತಿ ಅಂತಂದಾಗ, ವಿ ಆರ್ ಸಿಂಗಿಂಗ್ ಸಾಂಗ್ಸ್. ಹೌದಾ, ವಿ ಆರ್ ಸಿಂಗಿಂಗ್ ಸಾಂಗ್ಸ್ ಅಂತಕ್ಕಂಥದ್ದು ನಾವು ಹಾಡುಗಳನ್ನು ಹಾಡುತ್ತಿದ್ದೇವೆ ಅಂತಕ್ಕಂಥದನ್ನ ಅರ್ಥವನ್ನು ಕೊಡ್ತದೆ. ಈ ಸದ್ಯಕ್ಕೆ ಏನಾಗಿರ್ತಾ ಇದೆ, ಟು ಎಕ್ಸ್ಪ್ರೆಸ್ ಅನ್ ಆಕ್ಷನ್ ವಿಚ್ ಈಸ್ ಗೋಯಿಂಗ್ ಆನ್ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್. ಈಗ ನಾನು ಮಾತನಾಡ್ತಕ್ಕಂಥದ್ದು, ಈ ಸದ್ಯದಲ್ಲಿ ನಾನು ಮಾತನಾಡ್ತಕ್ಕಂಥದ್ರ ಬಗ್ಗೆ ಇದು ಹೇಳ್ತಾ ಇದೆ. ಬಸ್ ಈಸ್ ಗೋಯಿಂಗ್ ಟು ಮುಂಬೈ,
ಬಸ್ ಏನಾಗ್ತಾ ಇದೆ, ಏನು ಬಸ್ ಮುಂಬೈಗೆ ಹೋಗುತ್ತಿದೆ ಅಂತಕ್ಕಂಥದನ್ನ ಹೇಳ್ತೀವಿ. ವಿ ಆರ್ ಲರ್ನಿಂಗ್ ಇಂಗ್ಲಿಷ್, ನಾವು ಇಂಗ್ಲಿಷ್ ಅನ್ನು ಕಲಿಯುತ್ತಿದ್ದೇವೆ ಅಂತಕ್ಕಂಥದ್ದು. ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್, ಇಲ್ಲಿ ಟಿ ಬಂದಿದೆ, ಇಲ್ಲಿ ವಾಯ್ ಅಂತ ಹೇಳಿ ಮಾಡ್ಕೊಳ್ಳಿ. ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್, ಹೌದಾ, ಅವರು ಕ್ರಿಕೆಟ್ ಅನ್ನ ಆಡುತ್ತಿದ್ದಾರೆ ಅಂತಕ್ಕಂಥದನ್ನ ಹೇಳ್ತದೆ. ಜಸ್ಟ್ ಯು ರಿಮೈಂಡ್ ಇಟ್. ಇದನ್ನ ನಾವು ಏನ್ ಮಾಡ್ಬೋದು, ಫಾರ್ಮುಲಾನ ಕಂಡು ಹಿಡ್ಕೋಬಹುದು. ಯಾವ ರೀತಿ ಪದಂದಾಗ ವಿ ಇಸ್ ದ ಸಬ್ಜೆಕ್ಟ್, ಆರ್ ಇಸ್ ದ ಹೆಲ್ಪಿಂಗ್ ವರ್ಬ್, ಮೇನರ್ ಏನು ಸಿಂಗಿಂಗ್ ಇಸ್ ದಿ ಮೇನರ್ ಪ್ಲಸ್ ಐಎನ್ಜಿ, ಸಾಂಗ್ಸ್ ಇಸ್ ದಿ ಆಬ್ಜೆಕ್ಟ್. ಎಸ್, then come to the to express the action which is in the progress but not necessarily happening at the time of the speaking. Actually ಅದು ಆಕ್ಷನ್ ಯಾವಾಗಿದ್ದು ಈ ಸದ್ಯದಲ್ಲಿ ನಡೀತಕ್ಕಂಥದನ್ನ ತಿಳಿಸ್ತತಿ, ಆದ್ರೆ ಆಕ್ಚುಲಿ ಅದು ಈ ಸದ್ಯದಲ್ಲಿ ಏನು ರನ್ನಿಂಗ್ ಇರೋದಿಲ್ಲ. ಆ ತರನಾಗಿ ಇರತಕ್ಕಂಥದನ್ನ ಇಲ್ಲಿ ನಾವು ನೋಡಬಹುದು. ನೋಡೋಣ, ಐ ಆಮ್ ಟೇಕಿಂಗ್ ಕೋಚಿಂಗ್ ಇನ್ ಕ್ಲಾಸಿಕ್ ಸ್ಟಡಿ. ಒಂದು ಯಾವುದೋ ಒಂದು ಸಂಸ್ಥೆ ಇದೆ, ಆ ಕ್ಲಾಸಿಕ್ ಸ್ಟಡಿಯಲ್ಲಿ ನಾನು ಕೋಚಿಂಗ್ ಅನ್ನ ತೆಗೆದುಕೊಳ್ಳುತ್ತಿದ್ದೇನೆ ಅಂತಕ್ಕಂಥದನ್ನ ಹೇಳ್ತೀವಿ. ಆಕ್ಚುಲಿ ನಾವು ಮಾತನಾಡ್ತಿರ್ಬೇಕಾದಾಗ ಈಗ ಆಕ್ಷನ್ ಅದು ಮೂವ್ಮೆಂಟ್ ಇಲ್ಲ, ಬಟ್ ಅದು ಆಕ್ಷನ್ ಅನ್ನ ಯಾವಾಗ ಇನ್ ಪ್ರೋಗ್ರೆಸ್, ಅದು ಕಂಟಿನ್ಯೂಸ್ ಆಗಿರ್ತಕ್ಕಂಥದನ್ನ ತಿಳಿಸ್ತಕ್ಕಂಥದನ್ನ ಇಲ್ಲಿ ನಾವು ನೋಡಬಹುದು. ಕಂಟಿನ್ಯೂಸ್ ಆಗಿದೆ, ಬಟ್ ಈಗ ನಾವು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಕೋಚಿಂಗ್ ಅನ್ನ ತೆಗೆದುಕೊಳ್ತಾ ಇಲ್ಲ. ಇಟ್ ಈಸ್ ದ ಗೋಯಿಂಗ್ ಆನ್. ಅದು ಏನಾಗಿದೆ, ಟು ಎಕ್ಸ್ಪ್ರೆಸ್ ದ ಆಕ್ಷನ್ ವಿಚ್ ಈಸ್ ಇನ್ ಪ್ರೋಗ್ರೆಸ್ ಬಟ್ ನಾಟ್ ನೆಸೆಸರ್ಲಿ ಹ್ಯಾಪನಿಂಗ್ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್. ನೆಕ್ಸ್ಟ್ ಕಮ್ ಟು ದಿ ವಿ ಆರ್ ಪ್ರಾಕ್ಟೀಸಿಂಗ್ ವಾಲಿಬಾಲ್. ಈಗ ಏನ್ ಹೇಳ್ತೀವಿ ನಾವು, ವಾಲಿಬಾಲ್ ಅನ್ನ ನಾವು ಏನ್ ಮಾಡ್ತಾ ಇದ್ದೀವಿ, ತರಬೇತಿ ಅಂದ್ರೆ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದೀವಿ, ಏನು ತಯಾರಿಯನ್ನ ನಡೆಸ್ತಾ ಇದ್ದೀವಿ ಅಂತಕ್ಕಂಥದನ್ನ ಹೇಳ್ತೀವಿ. ಅದು ಆಕ್ಚುಲಿ ಈಗ ತಾನೇ ನಾವು ಹೇಳ್ತಕ್ಕಂಥದ್ರಲ್ಲಿ ಆ ಒಂದು ಆಕ್ಷನ್ ಏನಾಗ್ತಾ ಇರೋದಿಲ್ಲ, ರನ್ನಿಂಗ್ ಇರೋದಿಲ್ಲ, ನೆಸೆಸರಿ ಇರೋದಿಲ್ಲ. ಅದು ಮಾತನಾಡ್ತಿರ್ಬೇಕಾದಾಗ ಅದು ಅಷ್ಟೊಂದು ಇದು ಅನ್ಸೋದಿಲ್ಲ, ಆದ್ರೆ ಆ ಒಂದು ಕಂಟಿನ್ಯೂಸ್ ಆಗಿರ್ತಕ್ಕಂಥ ವಿ ಆರ್ ಪ್ರಾಕ್ಟೀಸಿಂಗ್ ವಾಲಿಬಾಲ್, ನಾನು ವಾಲಿಬಾಲ್ ಅನ್ನ ಪ್ರಾಕ್ಟೀಸ್ ಮಾಡುತ್ತಿದ್ದೇನೆ ಅಂತಕ್ಕಂಥದನ್ನ ಹೇಳ್ತೀವಿ. ಸೊ ನೆಕ್ಸ್ಟ್ ಕಮ್ ಟು ದಿ ನೆಕ್ಸ್ಟ್ ಒನ್, ಟು ಎಕ್ಸ್ಪ್ರೆಸ್ ಪರ್ಸನಲ್ ಪ್ಲಾನ್ಸ್ ಇನ್ ದ ಫ್ಯೂಚರ್ ಅರೇಂಜ್ಮೆಂಟ್ಸ್. ನೋಡಿ, ಹೀಗಂದಾಗ ನಾವು ಆಕ್ಚುಲಿ ಕೆಲವೊಂದಿಷ್ಟು ವೈಯಕ್ತಿಕ ಒಂದು ಯೋಜನೆಗಳನ್ನ ನಾವು ಹಾಕಿಕೊಂಡಿರ್ತೀವಿ. ಅದು ಆಕ್ಚುಲಿ ಫ್ಯೂಚರ್ ಅರೇಂಜ್ಮೆಂಟ್ಸ್ ಇರುತ್ತೆ, ಅಂದ್ರೆ ಭವಿಷ್ಯದಲ್ಲಿ ಮುಂದೆ ಆಗ್ತಕ್ಕಂತಹ ಒಂದು ಯೋಜನೆಗಳನ್ನ ವ್ಯಕ್ತಪಡಿಸ್ತಕ್ಕಂಥದ್ದು. ಅದಕ್ಕೆ ಉದಾಹರಣೆಗಳನ್ನು ನೋಡಿದಾಗ, ಸಂಗೀತ ಈಸ್ ಗೋಯಿಂಗ್ ಟು ಮಂಗಳೂರು ಇನ್ ನವೆಂಬರ್. ಆಕ್ಚುಲಿ ಅವರು ಸದ್ಯಕ್ಕೆ ಹೋಗ್ತಾ ಇಲ್ಲ, ಆದ್ರೆ ಫ್ಯೂಚರ್ ಅನ್ನ ಇಂಡಿಕೇಟ್ ಅನ್ನ ಮಾಡ್ತಾ ಇದೆ. ಸಂಗೀತ ಈಸ್ ಗೋಯಿಂಗ್ ಟು ಮಂಗಳೂರು ಇನ್ ನವೆಂಬರ್. ಸಂಗೀತ ನವೆಂಬರ್ ತಿಂಗಳಿನಲ್ಲಿ ಮಂಗಳೂರಿಗೆ ಹೋಗುತ್ತಿದ್ದಾರೆ ಅಂತಕ್ಕಂಥದನ್ನ ಇಲ್ಲಿ ನಾವು ಹೇಳ್ತೀವಿ. ಇದಕ್ಕೆ ಫ್ಯೂಚರ್ ಅರೇಂಜ್ಮೆಂಟ್ಸ್ ಅಂತ ಹೇಳ್ತೀವಿ. ಫ್ಯೂಚರ್ ಅರೇಂಜ್ಮೆಂಟ್ಸ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇನ್ನು ನವೆಂಬರ್ ಅಂತಕ್ಕಂಥದ್ದು, ಇನ್ನು ನವೆಂಬರ್ ಬಂದಿಲ್ಲ, ಇನ್ನು ಮುಂದೆ ನವೆಂಬರ್ ಬರ್ತತ್ಲ, ಅವು ಬಂದಾಗ ಮಂಗಳೂರಿಗೆ ಹೋಗುತ್ತಿದ್ದೇವೆ ಅಂತಕ್ಕಂಥದನ್ನ ಹೇಳ್ತೀವಿ ಅಡ್ವಾನ್ಸ್ ಆಗಿ. ರಾಹುಲ್ ಈಸ್ ಬೈಯಿಂಗ್ ಎ ನ್ಯೂ ಕಾರ್. ರಾಹುಲ್ ಏನ್ ಮಾಡ್ತಾ ಇದ್ದಾನೆ, ಇದು ಫ್ಯೂಚರ್ ಅರೇಂಜ್ಮೆಂಟ್ಸ್, ಇನ್ ಮುಂದೆ ತಗೋಬಹುದು. ಅದ ರಾಹುಲ್ ಈಸ್ ಬೈಯಿಂಗ್ ಎ ನ್ಯೂ ಕಾರ್. ರಾಹುಲ್ ಒಂದು ಹೊಸ ಕಾರನ್ನ ಕೊಂಡುಕೊಳ್ಳುತ್ತಿದ್ದಾನೆ, ಅಥವಾ ನಾಳೆ ಕೊಂಡ್ಕೊಳ್ಬಹುದು ಅಥವಾ ನಾಡ್ದು ಕೊಂಡ್ಕೊಳ್ಬಹುದು. ಬಟ್ ಏನಿದೆ, ಇದು ಫ್ಯೂಚರ್ ಅರೇಂಜ್ಮೆಂಟ್ಸ್ ಆಗಿರ್ತಕ್ಕಂಥದ್ದು ಆಗಿದೆ. ಮೈ ನೇಬರ್ ಈಸ್ ಸೆಲ್ಲಿಂಗ್ ಹಿಸ್ ಓಲ್ಡ್ ಕಾರ್. ನನ್ನ ನೆರೆಯವನು ಏನ್ ಮಾಡ್ತಾ ಇದ್ದಾನು, ತನ್ನ ಒಂದು ಹಳೆಯದಾಗಿರ್ತಕ್ಕಂಥ ಕಾರನ್ನ ಕೊಂಡುಕೊಳ್ಳುತ್ತಿದ್ದಾನೆ ಅಂತಕ್ಕಂಥದನ್ನ ಇಲ್ಲಿ ನಾವು ಹೇಳ್ತೀವಿ. ನೆಕ್ಸ್ಟ್, ವಸಂತ ಈಸ್ ಮೀಟಿಂಗ್ ಹಿಸ್ ಫ್ರೆಂಡ್ ನೆಕ್ಸ್ಟ್ ವೀಕ್. ನೋಡಿ, ಇಲ್ಲಿ ನೆಕ್ಸ್ಟ್ ವೀಕ್ ಅಂತಕ್ಕಂಥದ್ದು ಏನಿದೆ, ಫ್ಯೂಚರ್ ಅರೇಂಜ್ಮೆಂಟ್ಸ್ ಇದೆ. ಹೌದಾ, ಫ್ಯೂಚರ್ ಅರೇಂಜ್ಮೆಂಟ್ಸ್ ಅಂದ್ರೆ ಭವಿಷ್ಯತ್ತಿನ ಒಂದು ಕೆಲವೊಂದಿಷ್ಟು ಏನಂತ ಹೇಳ್ತೀವಿ, ಯೋಜನೆಯನ್ನು ಹಾಕಿಕೊಂಡಿರ್ತಕ್ಕಂಥದ್ದು. ವಸಂತ್ ಈಸ್ ಮೀಟಿಂಗ್ ಹಿಸ್ ಫ್ರೆಂಡ್ ನೆಕ್ಸ್ಟ್ ವೀಕ್. ವಸಂತ ತನ್ನ ಸ್ನೇಹಿತನನ್ನ ಮುಂದಿನ ವಾರ ಭೇಟಿ ಆಗುತ್ತಾನೆ ಅಂತಕ್ಕಂಥದನ್ನ ಇಲ್ಲಿ ತೋರಿಸುತ್ತದೆ. ನೆಕ್ಸ್ಟ್, ಟು ಎಕ್ಸ್ಪ್ರೆಸ್ ಡಿಸ್ಅಪ್ರೂವಲ್ ಆಕ್ಷನ್ಸ್ ಆರ್ ಕಂಪ್ಲೇನಿಂಗ್ ಟೋನ್ ಹಿಯರ್ ವಿ ಯೂಸ್ ಆಲ್ವೇಸ್ adverb. ಫಾರ್ ಎಕ್ಸಾಂಪಲ್, ಲತಾ ಈಸ್ ಆಲ್ವೇಸ್ ಸಿಂಗಿಂಗ್ ಸಾಂಗ್ಸ್. ಲತಾ ಇವು ಡಿಸ್ಅಪ್ರೂವಲ್ ಆಗಿರ್ತಕ್ಕಂಥ ಆಲ್ವೇಸ್ adverb ಅಂತಕ್ಕಂಥದನ್ನ ನಾವು ಬಳಸ್ತೀವಿ. ಲತಾ ಯಾವಾಗಲೂ ಹಾಡುಗಳನ್ನು ಹಾಡುತ್ತಿರುತ್ತಾಳೆ. ಲತಾಳು
ಯಾವಾಗಲೂ ಹಾಡುಗಳನ್ನ ಹಾಡುತ್ತಿದ್ದಾರೆ ಅಂತಕ್ಕಂಥದನ್ನ ಹೇಳ್ತೀವಿ. ದೇ ಆರ್ ಆಲ್ವೇಸ್ ಟಾಕಿಂಗ್ ಅಬೌಟ್ ಅದರ್ಸ್. ಅವರು ಬೇರೆಯವ್ರ ಬಗ್ಗೆ ಯಾವಾಗಲೂ ಮಾತನಾಡುತ್ತಿರುತ್ತಾರೆ ಅಂತಕ್ಕಂಥದನ್ನ ಅರ್ಥವನ್ನ ಕೊಡ್ತತಿ. ಐಡಲ್ ಪೀಪಲ್ ಆರ್ ಆಲ್ವೇಸ್ ಟಾಕಿಂಗ್ ಅಬೌಟ್ ಅದರ್ಸ್. ಐಡಲ್ ಆಗಿರ್ತಕ್ಕಂತಹ ಜನರು ಏನಿದಾರೋ ಅವರು ಬೇರೆಯವ್ರ ಬಗ್ಗೆ ಯಾವಾಗಲೂ ಮಾತನಾಡುತ್ತಿರುತ್ತಾರೆ ಅಂತಕ್ಕಂಥದನ್ನ ಸೂಚಿಸುತ್ತದೆ. ಸಿ ಈಸ್ ಆಲ್ವೇಸ್ ಈಟಿಂಗ್ ಸಮಥಿಂಗ್. ಅವಳು ಯಾವಾಗಲೂ ಏನನ್ನಾದರೂ ಕೂಡ ಏನೋ ತಿನ್ನುತ್ತಲೇ ಇರುತ್ತಾರೆ ಅಂತಕ್ಕಂಥದನ್ನ ಇಲ್ಲಿ ಅರ್ಥವನ್ನ ಕೊಡುತ್ತದೆ. Thank you for watching our videos. Okay, bye bye. Thank you. Next meet you.